ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಗ್ರಹ ದೋಷದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಅಂತ ಬಂದಾಗ ಅಮಾವಾಸ್ಯೆಯ ಕುರಿತಂತೆ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ತೀರಾ ಗುರುಗಳೇ? ವಾಘರ್ತ ಇವ ಸಂಪೃಕ್ತೋ ವಾಘರ್ತಃ ಪ್ರತಿಪತ್ತಯೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರಂ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಎಲ್ಲ ವೀಕ್ಷಕರಿಗೂ, ನನ್ನ ದೇಶದ ಅನ್ನದಾತರಾದ ಎಲ್ಲ ರೈತ ಮಹಾಮಿತ್ರರಿಗೂ, ಹಾಗೆ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೈನಿಕ ಬಾಂಧವರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣೆ, ಅದರಲ್ಲೂ ಕೂಡ ಹೇಮಂತ ಋತುವಿನ ಪುಷ್ಯಮಾಸ ಕೃಷ್ಣ ಪಕ್ಷದ ಮೌನಿ ಅಮಾವಾಸ್ಯೆ, ಇನ್ನು ಚೊಲ್ಲಂಗಿ ಅಮಾವಾಸ್ಯೆ ಅಂತ ಕೂಡ ಇದನ್ನು ಕರೀತಾರೆ. ಇನ್ನು ಪೂರ್ವಾಷಾಢ ನಕ್ಷತ್ರಯುಕ್ತವಾಗಿ ಭಾನುವಾರ ಉಪರಿ ಉತ್ತರಾಷಾಢ ನಕ್ಷತ್ರ ಬಂದಿರತಕ್ಕಂಥದ್ದು. ಇದೊಂದು ಅಮೃತ ಕಾಲವೇ ಸರಿ. ಯಾಕೆಂದರೆ ಎಷ್ಟೋ ಜನ್ಮಾಂತರಗಳಿಂದ ಮಾಡಿರಬಹುದಾದಂಥ ಸಮಸ್ತ ವಿಧವಾದ ಪಾಪಾದಿಗಳನ್ನು ಕೂಡ ಪಿತೃಶಾಪ, ಸರ್ಪಶಾಪ, ಮಾತೃಶಾಪ, ಈ ಎಲ್ಲ ಶಾಪಗಳಿಂದ ಏನೆಲ್ಲ ಸಮಸ್ಯೆಗಳೆಲ್ಲ ನಾವು ಬಳಲ್ತಾ ಇರ್ತೀವಿ ಅಂತಕ್ಕಂಥವ್ರು ವಿಶೇಷವಾಗಿ ಇಂತಹ ಪರ್ವಕಾಲಗಳಲ್ಲಿ ಒಂದೇ ಒಂದು ನಾಮಸ್ಮರಣೆ ಮಾಡೋದರಿಂದ ಅಷ್ಟು ಅದ್ಭುತವಾದಂಥ ಫಲಿತಗಳು ಸಿಗ್ತಕ್ಕಂಥ ಸುಪರ್ವಕಾಲ ಇವತ್ತಿನ ಪರ್ವ ದಿವಸ. ನಾವು ಅರ್ಕಪುಷ್ಯ ಯೋಗ ಅಂತ ಕರಿತೀವಿ. ಅದೇ ಈ ಪುಷ್ಯಮಾಸ ಅಂತಕ್ಕಂಥದ್ದು ಶನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಸ. ಅದರಲ್ಲೂ ಕೂಡ ಗುರುವಿನ ಸಂಯೋಜನೆ ಇರ್ತಕ್ಕಂಥದ್ದು. ಯಾಕಂದರೆ ಧನುರಾಶಿಯಲ್ಲಿ ಅಲ್ಪ ದಿವಸಗಳ ತನಕ ರವಿ ಅಲ್ಲಿದ್ದು ಅನಂತರ ಮಕರ ರಾಶಿಗೆ ಬರ್ತಕ್ಕಂಥವನಾಗ್ತಾನೆ. ಹಾಗಾಗಿ ಇವತ್ತು ಈ ಅಮಾವಾಸ್ಯೆ ದಿವಸ ಏನು ಮಾಡಬೇಕಪ್ಪ ಅಂದರೆ, ಮುಖ್ಯವಾಗಿ ಮನೆಯಲ್ಲಿ ಈ ಎಲ್ಲ ಅಶಾಂತಿಗಳಿರ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಒಡಂಬಡಿಕೆ ಇಲ್ಲದೆ ಇರತಕ್ಕಂಥದ್ದು, ತಂದೆ ಮಕ್ಕಳ ಮಧ್ಯದಲ್ಲಿ ವೈಮನಸ್ಸುಗಳಿರ್ತಕ್ಕಂಥದ್ದು, ಯಾವ ಕೆಲಸಗಳನ್ನ ಸರಾಗವಾಗಿ ನಡೆದೇ ಇದ್ದಂಥವರು ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ, ಪ್ರತಿನಿತ್ಯವೂ ಮಾಡಬೇಕಾದದ್ದು ಇದು ಕೆಲಸ. ಆದರೆ ಇವತ್ತು ಮಾಡೋದ್ರಿಂದ ವಿಶೇಷವಾಗಿ, ಯಾಕೆಂದರೆ ಕೆಲವರಿಗೆಲ್ಲ ಪ್ರತಿನಿತ್ಯ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು, ಇವತ್ತು ಗಂಗಾಮಾತೆಯಲ್ಲಿ ಸಾಕ್ಷಾತ್ ಗಂಗೆ ಧರೆಗೆ ಬಂದಂಥ ಸುದಿನ. ಹಾಗಾಗಿ ಎಲ್ಲ ದೇವಾನುದೇವತೆಗಳು ಕೂಡ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ಸುದಿನ ಅಂತ ಮೌನಿ ಅಮಾವಾಸ್ಯೆ ಅಂತ ಮೌನಿ ಅಂದರೆ ಯಾರು? ನಮಗೆ ವೈವಸ್ವತ ಮನ್ವಂತರೆ ಅಂತ ಕರಿತೀವಿ. ನಾವೆಲ್ಲ ಮನುವಿನ ಮಕ್ಕಳು, ಶ್ರದ್ಧಾ ಮತ್ತು ಮನುವಿನ ಮಕ್ಕಳು ನಾವೆಲ್ಲ. ಮಾನವ ಕುಲ ಅಂತಕ್ಕಂಥದ್ದು, ಮನುಷ್ಯನ ಕುಲ ಅಂತ ಏನಿದೆಯೋ ಇದು ಮೌನಿ ಋಷಿಗಳಿಂದ ಬಂದಿರತಕ್ಕಂಥದ್ದು. ಅವರು ತದೇಕ ಚಿತ್ತರಾಗಿ ಮೌನವನ್ನು ಆಚರಣೆಯನ್ನು ಮಾಡಿ ತನ್ನ ಶಕ್ತಿಯನ್ನು ದೇವರಿಗೆ ಫಸಲಿಸುವ ಹಾಗೆ ಮಾಡಿದಂಥ ಆ ಮಹಾಪುರುಷರಾಗಿರ್ತಕ್ಕಂಥವ್ರು ಮಹಾ ಋಷಿಗಳು, ಮೌನಿ ಋಷಿಗಳು. ಹಾಗಾಗಿ ಇವತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಮೌನವಾಗಿದ್ದು, ಅದರಲ್ಲೂ ಕೂಡ ನಾರಾಯಣನ ದಿನವಾದುದರಿಂದ ದ್ವಾದಶಾಕ್ಷರ ಮಂತ್ರ ಅಂತಕ್ಕಂಥದ್ದು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಇವತ್ತು ದೇವರತ ಸಂಕಲ್ಪ ಮಾಡಬೇಕಾಗಿರೋದೇನಪ್ಪ ಅಂದರೆ, ನಮ್ಮ ಚೇತನಾಶಕ್ತಿ ಜಾಗೃತಿ ಆಗಬೇಕು ಅಂತ ಇಟ್ಕೊಳ್ಳಿ. ಆ ಚೇತನಾಶಕ್ತಿ ಜಾಗೃತಿ ಆತ್ಮಶುದ್ಧಿ ಆಗಬೇಕು. ಮನಸ್ಸಿನ ಕಾರಕನಾಗಿರ್ತಕ್ಕಂಥ ಚಂದ್ರ ಮತ್ತು ರವಿ ಒಟ್ಟಿಗೆ ಇರ್ತಕ್ಕಂಥ ದಿನ ಇವತ್ತು. ಹಾಗಾಗಿ ಆ ಪಂಚ ಗ್ರಹಕೂಟಯುಕ್ತವಾಗಿ ಬಂದಿರತಕ್ಕಂಥ ಸುಪರ್ವ ಕಾಲದಲ್ಲಿ ಇವತ್ತಿನ ದಿವಸ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೌನವಾಗಿದ್ದು ನಾಮಸ್ಮರಣೆ, ಕಲಿಯುಗದಲ್ಲಿ ನಾಮಸ್ಮರಣದಿಂದ ಅತ್ಯಂತ ಪ್ರಖರತೆಯಾಗಿರ್ತಕ್ಕಂಥ ಶುಭ ಫಲಗಳು ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಜೊತೆಗೆ ಇವತ್ತಿನ ದಿವಸ ಸ್ವಲ್ಪ ಸಿಂಧೂರ
ಮತ್ತು ಸ್ವಲ್ಪ ಈ ನಮ್ಮ ರೆಡ್ ರೋಸ್ ಅಂತ ಏನು ಕರಿತೀವೋ ಅದನ್ನು ಹಾಕಿ ಸೂರ್ಯನಾರಾಯಣನಿಗೆ ಅರ್ಘ್ಯ ಮಾಡ್ತಕ್ಕಂಥದ್ದು, ಎಳ್ಳು ಹಾಕಿ ಸ್ವಲ್ಪ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಇವತ್ತಿನ ದಿವಸ ಮಾಡೋದ್ರಿಂದ ಈ ಸಣ್ಣ ಸಣ್ಣ ಪರಿಹಾರಗಳು ಖಂಡಿತವಾಗಿ ಅದ್ಭುತವಾದ ಫಲಗಳನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರಿಸುವ ಮುಖಾಂತರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೌನತ್ವದಲ್ಲಿದ್ದಾಗ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ನಾವು ಮಾಡುವಂತಹ ಕೆಲಸ ಸರಾಗವಾಗಿ ಆಗಬೇಕು, ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಇನ್ನು ಇವತ್ತಿನ ವಿಚಾರ ಅಂತ ಬಂದಾಗ ಗ್ರಹದೋಷದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಗ್ರಹದೋಷ ಅಂದರೆ ಏನು ಗುರುಗಳೇ? ಇವತ್ತು ನಮ್ಮ ಸಂಚಿತ ಜನ್ಮ ಅಂತ ಏನು ನಾವು ಸಂಚಿತ ಜನ್ಮ ಅಂತ ಏನು ಕರಿತೀವೋ, ನಮ್ಮ ದೇಹ ಏನಂದರೆ ವಾತ ಮತ್ತು ಪಿತ್ತ ಮತ್ತು ಕಫ ಅಂತಕ್ಕಂಥದ್ದು ಮಜ್ಜ ಮಾಂಸಾದಿಗಳಿಂದ ದೇಹ ರಚನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಧಾತು ಯಾವುದಪ್ಪ ಅಂದರೆ ಕಫ ಅಂತಕ್ಕಂಥದ್ದು. ನಾವು ಕಫ ಜಾಸ್ತಿ ಆದಾಗ ಅದು ಎಲ್ಲೋ ನಮಗೆ ಲಂಗ್ಸ್ಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಆಗಿದೆ. ಅದೇ ಕಫ ಮುದ್ದೆ ಆಕಾರದಲ್ಲಿ ಬೆಳೆದು ದೊಡ್ಡದಾಗಿ ನಮ್ಮ ದೇಹದಲ್ಲಿ ಇರತಕ್ಕಂಥ ನಿರಂತರವಾಗಿ ನಮ್ಮ ದೇಹ ಯಾವುದರ ಮೇಲೆ ರಚನೆ ಆಗಿದೆ ಅಂದರೆ ಈ ಕಫ ಮತ್ತು ಮಜ್ಜ ಮಾಂಸಾದಿಗಳು ಹೇಗೆ ರಚನೆಗೊಳ್ಳುತ್ತೆ ಅಂದರೆ ಅದೊಂದು ಸೃಷ್ಟಿಯ ಕೌತುಕದ ಅದ್ಭುತ. ಹಾಗಾಗಿ ಇದಕ್ಕೆ ನಾವು ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ 4 ತಿಂಗಳುಗಳ ಕಾಲ ಒಬ್ಬ ಗರ್ಭಗತಿ ತಾಯಿ ತಂದೆ ತಾಯಿಗಳು ನಿಶ್ಚಯಿಸುವಂತಹ ಸುಸಂದರ್ಭದಲ್ಲಿ 4 ತಿಂಗಳುಗಳ ಕಾಲ ಆ ತಂದೆ ತಾಯಿಗಳೊಟ್ಟಿಗೆ ಆತ್ಮ ಸಂಚಾರವನ್ನು ಮಾಡ್ತಾ ಇರುತ್ತಂತೆ. 4 ತಿಂಗಳ ನಂತರದಲ್ಲಿ ಅದಕ್ಕೆ ನಾವು ಗರ್ಭ ಏನು ಧಾರಣೆಯನ್ನು ಮಾಡಿದ ನಂತರದಲ್ಲಿ 4-5 ತಿಂಗಳ ತನಕ ಏನೂ ಇರಲ್ಲ, ಅದು ಕೇವಲ ಮುದ್ದೆಯಾಗಿರುತ್ತೆ. 5 ತಿಂಗಳುಗಳ ನಂತರದಲ್ಲಿ ಆ ಒಂದು ದೇಹಕ್ಕೆ ಒಂದೊಂದಾಗಿ ರಚನೆ ಆಗ್ತಾ ಬರುತ್ತೆ. ಈ 4 ತಿಂಗಳುಗಳ ಕಾಲ ಯಾವ ಗತಿಸಿದ ಆತ್ಮ ಯಾವ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತಕ್ಕಂಥದ್ದನ್ನು ರಿಸರ್ಚ್ ಮಾಡುತ್ತಂತೆ. ಇವ್ರ ಜೊತೆಯಲ್ಲಿ ಬಂದರೆ ನಾನು ಸರಿ ಹೋಗ್ತೀನಾ, ಈ ಆತ್ಮಕ್ಕೆ ಸುಸಂಸ್ಕಾರಯುತವಾಗಿರ್ತಕ್ಕಂಥ ಬದುಕು ಬರುತ್ತಾ ಅಂತಕ್ಕಂಥದ್ದನ್ನು ಆತ್ಮ ಆಗಲೇ ನಿರ್ಧಾರ ಮಾಡಿ 4 ತಿಂಗಳು ತಂದೆ ತಾಯಿಗಳ ಜೊತೆಯಲ್ಲಿ ಇರುತ್ತಂತೆ. ಯಾವಾಗ ತಂದೆ ತಾಯಿಗಳು ಮಗು ಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾರೋ ಆ ಸಂದರ್ಭದಲ್ಲಿ ಅವರ ಅಂದರೆ ಋಣಾನುಬಂಧಯುಕ್ತವಾಗಿ ಬರತಕ್ಕಂಥ ಒಂದು ಆತ್ಮ ಅಲ್ಲಿ ಬಂದಿರುತ್ತಂತೆ. ಹಾಗೆ ತಂದೆ ತಾಯಿಗಳು ನಮಗೆ ಈ ಜನ್ಮವನ್ನು ಕೊಟ್ಟು ಈ ಕಲಿಯುಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನು ಕೆಲವೊಂದಷ್ಟು ಸಂಚಿತ ಪ್ರಾರಬ್ಧ ಕರ್ಮಗಳೇನಿರ್ತಾವೋ ಈ ಕರ್ಮಗಳು ಜನ್ಮಾಂತರಗಳಿಂದ ಬಂದಿರತಕ್ಕಂಥದ್ದಾಗಿರುತ್ತೆ. ಬಂದಾಗ ಏನಾಗುತ್ತೆ ಅಂದರೆ ಮುಖ್ಯವಾಗಿ ನಾವೇನು ಹೇಳ್ತೀವಿ, ಕೆಲವು ಸಂದರ್ಭಗಳಲ್ಲಿ ಈ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ನಮಗೆ ಪ್ರಧಾನವಾದ ಸಮಸ್ಯೆ ಅಂತಕ್ಕಂಥದ್ದು ಕಾಡುತ್ತೆ. ಖಂಡಿತ ಅಲ್ಲ. ಅದ್ರ ಹೊರತುಪಡಿಸಿ ಲಕ್ಷಾಂತರ ರೂಪಾಯಿ ದುಡ್ಡಿದ್ದಾಗಲೂ ಕೂಡ ಆರೋಗ್ಯ ಇಲ್ಲ ಅಂದರೆ ಹಾಗೆ ಬದುಕನುದ್ದಕ್ಕೂ ಕೂಡ ನಾವು ಯಾಕೆಂದರೆ ಜಂತೂನಾಂ ನರಜನ್ಮ ಉತ್ತಮಂ ಅಂತೇಳಿ ನಾವೆಲ್ಲ ಜಂತುಗಳಿಗಿಂತ ಶ್ರೇಷ್ಠತೆಯಾದಂಥ ಧರ್ಮವನ್ನು ಮಾನವ ಜಾತಿಯನ್ನು ಪಡ್ಕೊಂಡು ಬಂದಿರತಕ್ಕಂಥವ್ರಾಗಿರ್ತೀವಿ. ಹೀಗೆ ಈ ಜನ್ಮ ಅಂತಕ್ಕಂಥದ್ದು ಕಲಿಯುಗಕ್ಕೆ ತಂದೆ ತಾಯಿಗಳಿಂದ ಬಂದಿರತಕ್ಕಂಥದ್ದಾದುದರಿಂದ ನಾವು ಮಾಡುವಂತಹ ಈ ಕೆಲಸಗಳು ಮುಂದಿನ ಬದುಕಿಗೆ ನಮಗೆ ಸುಸೂತ್ರವಾದಂಥ ಮಾರ್ಗವನ್ನು ಎಳೆದುಕೊಡ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಲ್ಲಿಕಾರ್ಜುನ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈ ಬೆಂಗಳೂರಿನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 18. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಜಿಗಳೇ, ಆರಾಮಿದ್ದೇನೆ. ಏನು ನಿಮ್ಮ ಪ್ರಶ್ನೆ? ನಮಗೆ ಒಂದು 7 ವರ್ಷದಿಂದ ಜಾಬ್ ಆಗ್ತಾ ಇಲ್ಲ ಯಾವುದು. ಮೊದಲ ಎಲ್ಲ ಚೆನ್ನಾಗಿ ಸಿಕ್ತಿದ್ದು, ಈ ಒಂದು 7 ವರ್ಷದಿಂದ ಯಾವ್ದು ಆಗ್ತಾ ಇಲ್ಲ. ಏನು ಓದಿದ್ದೀರಾ ತಾವು? ನಾವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿದ್ದೇವೆ. ಏನು ನಿಮ್ಮ ನಕ್ಷತ್ರ ಏನು? ನಕ್ಷತ್ರ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಹಿಂಗಾಗಿ ಏನು ಪೂರ್ಣ ಹೆಸರೇನು? ಪೂರ್ಣ ಹೆಸರು ಮಲ್ಲಿಕಾರ್ಜುನ್ ಎಚ್ ಕುಂದರ್ಗಿ. ಚಿಂತೆ ಮಾಡುವ ಅಗತ್ಯ ಖಂಡಿತ. ನಕ್ಷತ್ರ ಮಗ ನಕ್ಷತ್ರ ಸಿಂಹರಾಶಿ, ಅದು ವ್ಯವಹಾರಿಕವಾಗಿ ನಾಮನಕ್ಷತ್ರವಾಗುತ್ತೆ. ಆದರೂ ಚಿಂತೆ ಮಾಡುವ ಅಗತ್ಯ. ಸೂಚನೆ ಮಾಡಿರುವ ಸಂಖ್ಯೆಗೆ ಅನುಸಾರವಾಗಿ ಹೇಳಿದಾಗ ಖಂಡಿತ ಮಾರ್ಚ್ 23ನೇ ತಾರೀಕು ನಂತರದಲ್ಲಿ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ಪ್ರತಿ ಮಂಗಳವಾರ ಅನನ್ಯವಾಗಿ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಒಂದು ಸಣ್ಣದಾಗಿರ್ತಕ್ಕಂಥ ದೀಪವನ್ನು ಹಚ್ಚಿಟ್ಟು ಶುದ್ಧವಾದ ಎಳ್ಳೆಣ್ಣೆ ಒಂದು ಬಾಟ್ಲ್ ತೆಗೆದಿಟ್ಕೊಳ್ಳಿ. ಈ ರೀತಿಯಾಗಿ 33 ಮಂಗಳವಾರಗಳ ಕಾಲ ಅನನ್ಯವಾಗಿ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು, ಮುಖ್ಯವಾಗಿ ಅವತ್ತಿನ ದಿವಸ ಆಂಜನೇಯಗೆ ಕೇಸರಿಯುಕ್ತವಾಗಿ, ಅಂದರೆ ಕೇಸರಿ ಅಂದರೆ ಆಂಜನೇಯನಿಗೆ ತುಂಬ ಇಷ್ಟವಾದದ್ದು,
ಕೇಸರಿ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ತಗೊಂಡೋಗಿ ಮೊದಲನೇ ವಾರ ಭಗವಂತನಿಗೆ ಅರ್ಪಣೆ ಮಾಡಿ, ಅಂದರೆ ಅವ್ರಿಗೆ ಅರ್ಪಿಸಿಬಿಟ್ಟು ನೀವು ಈ ಒಂದು 33 ವಾರಗಳ ಕಾಲ ಅನನ್ಯವಾಗಿ ಆಂಜನೇಯನ ಪ್ರಾರ್ಥನೆ ಮಾಡಿ, ಅದರಲ್ಲೂ ಕೂಡ ಸಾಯಂ ಸಂಧ್ಯಾ ಸಮಯದಲ್ಲಿ ಹೋಗ್ಬೇಕು. ನೀವು ಬೆಳಗ್ಗೆ ಹೋಗಬಾರ್ದು, ಸಂಜೆ ಸಮಯದಲ್ಲಿ ಹೋಗಿ ಪಶ್ಚಿಮಾಭಿಮುಖವಾಗಿ ಆಂಜನೇಯನಿಗೆ ಅಭಿಮುಖವಾಗಿ ನೀವು ಕೂತ್ಕೊಂಡು ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಹನುಮತೆ ನಮಃ, ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಹನುಮತೆ ನಮಃ ಅಂತಕ್ಕಂಥ ಮಂತ್ರವನ್ನು 174 ಬಾರಿ ಪ್ರತಿ ಆ ಒಂದು ಮಂಗಳವಾರದ ದಿವಸ ಜಪಿಸೋದ್ರಿಂದ ಖಂಡಿತ ನಿಮಗೆ ಶುಭವಾಗುತ್ತೆ. ಮಾರ್ಚಲ್ಲಿ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ. ಆದಷ್ಟು ಬೇಗ ನಿಮ್ಮ ಮನಸ್ಸಿನ ಚಿಂತೆ ಏನಿದೆಯೋ ಅದು ದೂರ ಮಾಡಿ ಅನುಗ್ರಹವಾಗಲಿ ಅಂತೇಳಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಓಕೆ, ಧನ್ಯವಾದಗಳು ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಉಮಾಪತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಉಮಾಪತಿ. ಸರ್ ಚಳ್ಳಕೆರೆದು ಉಮಾಪತಿ ಅಂತ. ಓಕೆ, ಯಾರ ಬಗ್ಗೆ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗ್ತದೆ ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನ ಆಯ್ಕೆ ಮಾಡಿ ಸರ್. 28 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮ್ಮ ಮಗಳ ಬಗ್ಗೆ ಸರ್. ನಮ್ಮ ಮಗಳು ಏನು ಮಾಡ್ಕೊಂಡಿದ್ದಾರೆ ಮಗಳು? ಅವರು ಇಂಜಿನಿಯರ್ ಮಾಡ್ತಿದಾರೆ ಮೇಡಮ್ ಸರ್. ಅವರು ಅದೇ ಅವ್ರದ್ದು ಡೇಟ್ ಆಫ್ ಬರ್ತ್ ಒಂದು 13/2/2006. ಏನಾಗಬೇಕಿತ್ತು ನಿಮಗೆ? ಅವರು ಏನೋ ಸರ್ಕಾರಿ ಕೆಲಸಕ್ಕೆ ಏನೋ ಹೋಗೋ ಚಾನ್ಸ್ ಐತೆ. ಖಂಡಿತ ಅವ್ರಿಗೆ ಆ ಯೋಗ ಇರ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಬೇಡ. ಖಂಡಿತ ನಿಮ್ಮ ಪ್ರಯತ್ನದ ಕಾರ್ಯ ಸತ್ಫಲವಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಯಾವುದಾದ್ರೂ ಗುರುಗಳ ಗದ್ದಿಗೆಯಲ್ಲಿ ಈ ಬ್ರಹ್ಮರಥೋತ್ಸವ ನಡೆಯುತ್ತೆ ಗೊತ್ತಾ? ಯಾವುದಾದ್ರೂ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಗುರುಗಳ ಸನ್ನಿಧಾನದಲ್ಲಿ ಈ ಬ್ರಹ್ಮರಥೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಮಗಳ ಹೆಸರಲ್ಲಿ ಆ ಒಂದು ಸನ್ನಿಧಾನದಲ್ಲಿ ಅನ್ನದಾನಕ್ಕೆ ಸ್ವಲ್ಪ ಏನಾದರೂ ನೀವು ವ್ಯವಸ್ಥೆ ಮಾಡಿಕೊಟ್ಟು ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಈ ಮೇ ನಂತರದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾದಂತಹ ಸಫಲತೆ ಕಾಣ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಗುರುಗಳ ಸನ್ನಿಧಾನಕ್ಕೆ ಹೋಗಿ ನಿರಂತರವಾಗಿ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಅನನ್ಯವಾಗಿ ನಿಮ್ಮ ಮಗಳು ಪ್ರಾರ್ಥನೆ ಮಾಡೋದರಿಂದ ಖಂಡಿತ ಶೀಘ್ರವಾಗಿ ಮನೋ ಅಭಿಲಾಷೆ ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಉಮಾಪತಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಸಂಸ್ಕಾರ ಹಾಗೆ ಸಂಸಾರದಲ್ಲಿ ಗ್ರಹದೋಷವಿದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ ಗುರುಗಳೇ? ಸಂಸ್ಕಾರಕ್ಕೆ ಕಾರಣೀಭೂತರಾದ ಗ್ರಹ ಯಾವುದಪ್ಪ ಅಂದರೆ ಗುರು. ಸಂಸಾರಕ್ಕೆ ಕಾರಣೀಭೂತವನು ಯಾರಪ್ಪ ಅಂದರೆ ಮುಖ್ಯವಾಗಿ ಅಧಿಕಾರಕಾರಕನಾಗಿರ್ತಕ್ಕಂಥ ರವಿಯೇ ಆಗ್ತಾನೆ. ಜನ್ಮಜಾತಕದಲ್ಲಿ ನಾವು ಗುರು ಮತ್ತು ರವಿ ಏನಾದರೂ ಕೇಂದ್ರಗಳಲ್ಲಿ ಅದರಲ್ಲೂ ಕೂಡ ದೂಷಿತರಾಗಿದ್ದಾಗ ಪಾಪಗ್ರಹವಾದರೂ ಪಾಪಗ್ರಹಗಳು ಯಥೇಚ್ಛವಾಗಿ ಕೇಂದ್ರದಲ್ಲಿದ್ದಾಗ ಬಲವಂತರಾಗ್ತಾರೆ. ಶುಭಗ್ರಹಗಳು ಕೇಂದ್ರದಲ್ಲಿದ್ದಾಗ ಬಲಹೀನರಾಗ್ತಾರೆ. ಯಾರ ಜಾತಕದಲ್ಲಿ ಸಂಸಾರಕ್ಕೆ ಏನು ವ್ಯತ್ಯಾಸಪ್ಪ ಅಂದರೆ, ಸಂಸ್ಕಾರ ಅಂತಕ್ಕಂಥದ್ದು ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥದ್ದಾಗುತ್ತೆ. ವ್ಯಕ್ತಿತ್ವ ಅಂತಕ್ಕಂಥದ್ದೇನು? ಅವನ ಗುಣೋಧರ್ಮ, ಮನೋಧರ್ಮ, ವಯೋಧರ್ಮ, ಕಾಲಧರ್ಮ, ಶರೀರ ಧರ್ಮ, ಹೀಗೆ ಎಲ್ಲವನ್ನು ಕೂಡ ಶರೀರಯುಕ್ತವಾಗಿ ನಮ್ಮ ಬದುಕಿನುದ್ದಕ್ಕೂ ಕೂಡ ನಾವು ತಾಮಸಿಕವಾಗಿ, ರಾಜಸಿಕವಾಗಿ, ಸಾತ್ವಿಕವಾಗಿ ಗುಣಗಳನ್ನು ನಮ್ಮ ಜೊತೆಯಲ್ಲಿ ನಾವು ಅದನ್ನು ಕ್ಯಾರಿ ಮಾಡ್ತಕ್ಕಂಥವ್ರು ಆಗ್ತೀವಿ. ಇದಕ್ಕೆ ಸಂಸ್ಕಾರ ಅಂತಕ್ಕಂಥದ್ದಾಗುತ್ತೆ. ಸಂಸ್ಕಾರದಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿಗೂ ಅಸಂಸ್ಕಾರಯುಕ್ತನಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿಗೂ ತುಂಬ ವ್ಯತ್ಯಾಸ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಸಂಸ್ಕಾರ ಬೇಕಾಗಿರ್ತಕ್ಕಂಥದ್ದಕ್ಕೆ ಮೂಲ ಕಾರಣೀಭೂತನಾಗಿರ್ತಕ್ಕಂಥ ಗ್ರಹ ಪರಮ ಶುಭಪ್ರದನಾಗಿರ್ತಕ್ಕಂಥ ಗುರುವು. ಯಾರ ಜಾತಕದಲ್ಲಿ ಈ ರೀತಿಯಾಗಿ ಮನೆಗಳಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ರೂಢಾಗಿ ನಡ್ಕೊಳ್ತಾ ಇದ್ದಾರೆ, ಸಿಂಗಲ್ ವರ್ಡಲ್ಲಿ ಮಾತನಾಡ್ತಾ ಇದ್ದಾರೆ, ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾಗ ಗುರುಗಳ ಶಾಪ ಇರತಕ್ಕಂಥದ್ದಾಗುತ್ತೆ. ಯಾರ ಜಾತಕದಲ್ಲಿ ಈ ಒಂದು ಕುಟುಂಬದಲ್ಲಿ ಗುರುವಿನ ಶಾಪ ಇದ್ದಾಗ ಮನೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಇನ್ನು ಸಂಸಾರಕ್ಕೆ ಬಂದಾಗ ಆಮೇಲೆ ಮಾತನಾಡಿ. ಸರಿ ಗುರುಜಿ, ಇನ್ನು ಯಾವ ಗ್ರಹದೋಷ ಇದ್ರೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಹೇಳಿ, ಅಂದರೆ ಬದುಕಿನ ಯಶಸ್ಸಿಗೆ ಇದು ಯಾವ ರೀತಿಯಾಗಿ ಮಾರಕವಾಗುತ್ತೆ ಗುರುಗಳೇ? ಪ್ರಧಾನವಾಗಿ ನಾವು 3 ಗ್ರಹಗಳನ್ನು ತಗೊಳ್ತೀವಿ. ಒಂದು ನೋಡಿ, ಜಗತ್ತಿಗೆಲ್ಲ ಬೆಳಕನ್ನು ನೀಡುವಂತಹ ಸಾಕ್ಷಾತ್ ಸೂರ್ಯನಾರಾಯಣನೇ ನಮ್ಮ ಜಾತಕದಲ್ಲಿ, ಯಾರೊಬ್ಬ ಮನುಷ್ಯನ ಜಾತಕದಲ್ಲಿ ಅವನೇನಾದರೂ ಕೇಂದ್ರದಲ್ಲಿದ್ದಾಗ ಏನಾಗುತ್ತೆ, ಕೋಣದಲ್ಲಿದ್ದರೆ ಫಲವನ್ನು ಕೊಡ್ತಾನೆ, ಕೇಂದ್ರದಲ್ಲಿದ್ದರೆ ಫಲವನ್ನು ಕ್ಷಯ ಮಾಡ್ತಾನೆ.
ನಮಗೆ ಬರಬೇಕಾಗಿರ್ತಕ್ಕಂಥ ಪ್ರಾಸ್ಪರಿಟಿನೆಲ್ಲ ಕೂಡ ಅವನು ಹೀರ್ಕೊಂಡ್ಬಿಡ್ತಾನೆ. ಈಗ ಒಂದು ಹೂವು ಬಾಡಿದ ಒಂದು ನಾವು ಗಿಡದಿಂದ ಕಿತ್ತು ಹೂವು ಹೊರಗಡೆ ಹಾಕಿದ್ರೆ ಒಣಗೋಗುತ್ತೆ, ಅಂದರೆ ಅದರಲ್ಲಿ ಇರ್ತಕ್ಕಂಥ ಸಾರಾಂಶವನ್ನು ಏನು ಮಾಡ್ತಾ ಅದು ಗ್ರಹಿಸುತ್ತೆ. ಹಾಗೆ ಬದುಕಿನುದ್ದಕ್ಕೂ ಕೂಡ ಸೂರ್ಯನೇನಾದರೂ ನಮ್ಮ ಜಾತಕದಲ್ಲಿ ಅಷ್ಟಮದಲ್ಲೋ ವ್ಯಯದಲ್ಲೋ ಅಥವಾ ಅವನೇನಾದರೂ ಈ ದುಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಅವನೇನಾದರೂ ಯಾವುದಾದ್ರೂ ಒಂದು ಶತ್ರುಕ್ಷೇತ್ರದಲ್ಲಿ ನೀಚನಾಗಿದ್ದಾಗ ಈ ಥರ ಏನಾಗುತ್ತೆ, ಅವನೇನಾದರೂ ನೀಚನಾಗಿದ್ದ ಜಾತಕ ಅನುಸಾರದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳೆಲ್ಲ ಬಳಲ್ತಾ ಇರ್ತಾರೆ. ಎರಡನೇದಾಗಿ ರಾಹು. ಇವನೇನು ಮಾಡ್ತಾನೆ, ಈಗ ಒಬ್ಬ ಶ್ರೀಮಂತನಾದವನು ಚೆನ್ನಾಗಿ ಅವ್ರ ತಂದೆ ತಾಯಿ ಅವ್ರ ತಾತ ಮುತ್ತಾತಂದ್ರೆ ಯಾರೋ ಆಸ್ತಿ ಮಾಡಿಟ್ಟಿರ್ತಾರೆ. ಆ ನಂತರ ಇವನು ಬಂದು ಅದನ್ನೆಲ್ಲ ಕೂಡ ಏನು ಮಾಡ್ತಾನೆ, ಸಂಪೂರ್ಣವಾಗಿ ಅದನ್ನೆಲ್ಲ ನಶಿಸುವಂತೆ ಮಾಡಿಬಿಡ್ತಾನೆ. ಯಾಕೆ ಅಂದರೆ ಆಸೆ. ಮನುಷ್ಯನಿಗೆ ಈಗ ಈ ಜೂಜು ಅಂತಕ್ಕಂಥದ್ದು ಮನುಷ್ಯನಿಗೆ ಅದು ಯಾವಾಗಲೂ ಯಾವುದೇ ಕಾಲದಲ್ಲೂ ಕೂಡ ಜೂಜು ಅಂತಕ್ಕಂಥದ್ದು ಖಂಡಿತ ಅವನ ಬದುಕಿಗೆ ಅವನತಿಯನ್ನು ಕಾಣ್ತಕ್ಕಂಥದ್ದು ಆಗುತ್ತೆ. ಜೂಜಿಗೆ ಕಾರಣಕರ್ತನಾದವನು ಯಾರು? ರಾಹು. ಈ ಚಂದ್ರ, ರವಿ, ರಾಹು, ಕೇತು ಈ 4 ಗ್ರಹಗಳ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಅವನ ಬದುಕಿನಲ್ಲಿ ಗ್ರಹಣವಾಗತಕ್ಕಂಥದ್ದಾಗುತ್ತೆ. ಹಾಗೆ ಏನು ಮಾಡ್ತಾನೆ, ಕುಟುಂಬದ ಎಲ್ಲ ತಲೆತಲೆಮಾರುಗಳಿಂದ ಸಂಪಾದನೆ ಮಾಡಿಕೊಂಡಂಥ ಕೀರ್ತಿ, ಪ್ರತಿಷ್ಠೆ, ದುಡ್ಡು ಎಲ್ಲವನ್ನು ಕೂಡ ಇವನಿಂದ ನಾಶ ಆಗ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳನ್ನು ನಾವು ಇದನ್ನೆಲ್ಲ ಎಲ್ಲವೂ ಕೂಡ ಉದಾಹರಣೆಯುಕ್ತವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದಾಗಿದೆ. ರಾಹು ಪ್ರಧಾನ ಕಾರಣ. ಇನ್ನು ಮೂರನೇದೇನಪ್ಪ ಅಂದರೆ ದುಡ್ಡೇ ಬರಲ್ಲ, ಬದುಕಿನುದ್ದಕ್ಕೂ ಹೋರಾಟದ ಬದುಕಿನಲ್ಲೇ ಇರ್ತಾರೆ. ಇದಕ್ಕೆ ಕಾರಣೀಭೂತನಾದವನು ಯಾರಪ್ಪ ಅಂದರೆ ಶನಿ. ರವಿ, ರಾಹು, ಶನಿ ಈ 3 ಗ್ರಹಗಳು ಮುಖ್ಯವಾಗಿ ರಾಜಗ್ರಹವಾದಂಥ ರವಿ ಮುಖ್ಯವಾಗಿ ಏನಪ್ಪ ಅಂದರೆ ರಾಹು ಅಂತಕ್ಕಂಥವನು ಈ ಜಗತ್ತಿಗೆ, ಯಾಕಂದರೆ ಇವತ್ತಿನ ಕಲಿಯುಗವನ್ನು ಆಳ್ತಾ ಇರ್ತಕ್ಕಂಥವನೇ ರಾಹು. ಅವನು ಮೋಹಕಾರಕನು, ಮೋಸವನ್ನು ಮಾಡ್ತಕ್ಕಂಥವನು. ನಮ್ಮ ಬದುಕಿನುದ್ದಕ್ಕೂ ನಾವು ಏಕೆಂದರೆ ಪ್ರತಿನಿತ್ಯ ಸುಳ್ಳು ಹೇಳ್ತಾ ಇರ್ತೀವಿ, ಸುಳ್ಳಿಗೆ ರಾಹುವಿನೇ ಕಾರಣೀಭೂತನಾಗ್ತಕ್ಕಂಥವನು ಆಗ್ತಾನೆ. ಸುಳ್ಳನ್ನು ಹೇಳಿ ಎಷ್ಟು ಜನ ನಂಬಿಸ್ತಾರೆ ಅಂದರೆ, ಈಗ ನಾವು ಎಷ್ಟೋ ಸಾಮಾಜಿಕವಾದ ವಂಚನೆಗಳನ್ನು ನೋಡ್ತೀವಿ. ಅವ್ರು ಅಲ್ಲಿ ಚೀಟಿ ಕಳ್ಕೊಂಡ್ರು, ಇಲ್ಲಿ ಕಳ್ಕೊಂಡ್ರು. ಇದು ಎಲ್ಲ ಕೂಡ ಯಾರ ಜಾತಕದಲ್ಲಿ ರಾಹು ಮತ್ತು ಇರ್ತಾನೋ, ರಾಹು ರವಿ ಇದ್ದಾಗ ಏನು ಮಾಡಲಿಕ್ಕೂ ಅವನು ಹಿಂದೆನೇ ನೋಡಲ್ಲ. ಇದರಲ್ಲಿ ಏನಾದರೂ ಕುಜ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ, ಕುಜನಿಗೆ ಸ್ವಲ್ಪ ಲಯಬದ್ಧತೆ ಇದೆ, ಕ್ರಮಬದ್ಧತೆ ಇದೆ. ಆದರೆ ಅವನೇನಾದರೂ ರಾಹುಯುಕ್ತನಾಗಿ ರವಿಯುಕ್ತನಾಗಿ ಬಂದ ಅಂದರೆ ಏನೇ ಮಾಡಿದ್ರು ಅವ್ರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪನೇ ಅವ್ರ ಜೀವನದಲ್ಲಿ ಬರಲ್ಲ. ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ರಾಧಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಧಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಮಾಡ್ತಾ ಇದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನ ಆಯ್ಕೆ ಮಾಡಿ. ಅಯ್ಯೋ 9 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ. ಅಮ್ಮ, ಏನು ಪ್ರಶ್ನೆ ತಾಯಿ? ಸ್ವಾಮಿ, ನಮಗೆ ನನ್ನ ಟೈಮೇ ಚೆನ್ನಾಗಿಲ್ವೋ, ನನ್ನ ಆಚಾರನೇ ಚೆನ್ನಾಗಿಲ್ಲ, ಗೊತ್ತಿಲ್ಲ. ಯಾವ್ದಂದ್ರಾಗೂ ಯಾರೊಬ್ರು ನನ್ನೇ ಕೆಟ್ಟದಾಗಿ ಬೆಳ್ ತೋರಿಸ್ತಾರೆ ಸ್ವಾಮಿ. ನನ್ನ ಮಕ್ಕಳಾಗ್ಲಿ, ನನ್ನ ಸಂಸಾರದಾಗಿಂದ ಹಿಡಿದು. ಆಗಲಿ ತಾಯಿ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಉರುಪು ಕಾಣುವಂಥ ಎಲ್ಲ ಅವಕಾಶಗಳಿದೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ. ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ತೊಗರಿ ಬೇಳೆ ಮತ್ತು ಕಣಗಲೆ ಹೂವು ಬರುತ್ತೆ ಗೊತ್ತಾ, ಅವೆರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ತಗೊಂಡೋಗಿ ಕನಿಷ್ಠ ನಿಮ್ಗೆ ಎಷ್ಟು ಶಕ್ತಿಯಾನುಸಾರ 3 ಮುಷ್ಟಿ 6 ಮುಷ್ಟಿ ಎಷ್ಟು ಮುಷ್ಟಿ ಆದರೂ ಕೂಡ ಕಣಗಲೆ ಹೂವು ಮತ್ತು ತೊಗರಿ ಬೇಳೆಯನ್ನು ಮಿಶ್ರಣವನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಒಂದು ಮಂಗಳವಾರ ಕೊಡಿ. ಇನ್ನೊಂದು ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಮಧು ಅಂದರೆ ಜೇನುತುಪ್ಪವನ್ನು ತಗೊಂಡು ಹೋಗಿ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ 26 ವಾರಗಳು ಈ ರೀತಿ ನೀವು ಮಾಡಿದಾಗ ಖಂಡಿತ ನಿಮ್ಮ ಬದುಕಿನಲ್ಲಿ ಹೊಸ ಉರುಪನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಯಾವೆಲ್ಲ ಸಮಸ್ಯೆಗಳಲ್ಲಿ ನೀವು ಬಳಲ್ತಾ ಇದ್ದೀರಾ ಖಂಡಿತ ಶುಭವಾಗುತ್ತೆ ತಾಯಿ. ಓಕೆ, ಧನ್ಯವಾದಗಳು ರಾಧಮ್ಮ ಕರೆ ಮಾಡಿದ್ದಕ್ಕಾಗಿ. ಇದೀಗ ಅಲ್ಮೇಲಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಅಲ್ಮೇಲಮ್ಮ. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದು ಮದ್ವೆಗೆ ಒಡವೆ ತಗೋಬೋದಾ ಮತ್ತೆ ಸೀರೆ ಬಟ್ಟೆಗಳು ಪರ್ಚೇಸ್ ಮಾಡಬಹುದಾ ಅಂತ ಕೇಳಿ ಮಾಡಿದ್ವಿ. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನ ಆಯ್ಕೆ ಮಾಡಿ. 25 ಸಂಖ್ಯೆ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ಅಯ್ಯೋ, ಆರೋಗ್ಯ ಅಷ್ಟರಲ್ಲೇ ಗುರುಗಳೇ. ಆರೋಗ್ಯಕ್ಕೆ ಸಮಸ್ಯೆ ಪಟ್ಟಂತ ಹಾಗೆ ನೀವು ಪ್ರತಿ ಸೋಮವಾರ ಪ್ರತಿ ಭಾನುವಾರ ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ ಓಂ ಆದಿತ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ.
ಪ್ರತಿ ಭಾನುವಾರ ಸಾಧ್ಯವಾದಷ್ಟು ಸ್ವಲ್ಪ ನೀವು ಈ ಒಂದು ರೋಸ್ ಹೂವನ್ನು ಹಾಕಿ ರೋಸ್ ವಾಟರ್ ಅಥವಾ ರೋಸ್ ಹೂವನ್ನು ಹಾಕಿ ನೀರಿನಲ್ಲಿ ಸ್ನಾನ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ತಿಳಿಸಿದ ಹಾಗೆ ನಾಳೆಯಿಂದ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ. ಖಂಡಿತ ಮಂಗಳವಾರ ಶನಿವಾರ ಹೊರತುಪಡಿಸಿ ಯಾವ ದಿನದಲ್ಲೂ ಬೇಕಾದರೂ ಕೂಡ ನೀವು ಉಳಿದಿರ್ತಕ್ಕಂಥ ನಿಮ್ಮ ಏನು ಖರೀದಿ ಅಂತಕ್ಕಂಥದ್ದು ಹೇಳ್ತಿದ್ರು ನೀವು ಮಾಡ್ಬೋದು, ಒಳ್ಳೆಯದಾಗುತ್ತೆ. ನೀವ್ ಹೇಳ್ದಂಗೆ ಇಪ್ಪೆ ಎಣ್ಣೆ ದೀಪ ಹಚ್ತೀವಿ, ಎಳ್ಳೆಣ್ಣೆ ದೀಪ ಮತ್ತೆ ತುಪ್ಪದ ದೀಪಗಳು ಹಚ್ತೀವಿ ಗುರುಗಳೇ ಇಲ್ಲಿ ನಾವು. ಅಮ್ಮ, ಒಂದು ನಾನೇನು ಹೇಳ್ತಿದ್ದೀನಿ, ನಿಮ್ಮ ಕಾರ್ಯಪ್ರಯತ್ನಗಳಲ್ಲಿ ಏನೆಲ್ಲ ವಿಘ್ನಗಳಿದ್ದಾವೋ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮಾನಸಿಕ ಒತ್ತಡಗಳು ಹೀಗೆ ಇದ್ದಂಥ ಸಂದರ್ಭದಲ್ಲಿ ನೀವು ಇದನ್ನು ನಿರಂತರವಾಗಿ ಮಾಡಬೇಕು. ಯಾಕೆಂದರೆ ನಾವು ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಕೆಲವು ದೋಷಗಳು ನಮ್ಮ ಯುಕ್ತವಾಗಿ ಬಂದುಬಿಟ್ಟಿರ್ತವೆ. ಅದನ್ನು ಪರಿಹಾರ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆ ಸಮಯದ ಅಭಾವ, ನೀವೇನೋ 2 ದಿವಸ ಮಾಡಿದ್ವಿ 3ನೇ ದಿವಸಕ್ಕೆ ನಮಗೆ ಫಲ ಬರಲಿಲ್ಲ ಅಂತಕ್ಕಂಥದ್ದನ್ನು ಖಂಡಿತ ಅನ್ಯಥಾ ಭಾವಿಸಬೇಡಿ. ಹಾಗಾಗಿ ನಿರಂತರವಾಗಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ ಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್. ಸಮಸ್ತ ಸನ್ಮಂಗಳಾನಿ ಭವಂತು. ಸ್ವಸ್ತಿ. ಇವತ್ತಿನ ರಾಶಿಫಲವನ್ನು ನೋಡಿದಾಗ ಮುಖ್ಯವಾಗಿ ಮೇಷರಾಶಿಯವರಿಗೆ ಭಾನುವಾರದ ದಿವಸ ವಿಶೇಷತೆ ಏನಪ್ಪ ಅಂದರೆ, ನೀವು ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ, ತಂದೆ ತಾಯಿಯರ ಸಹಕಾರ ಸಿಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ನೌಕಾಪಡೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೇಷರಾಶಿಯವರ ಓಂ ಆದಿತ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಸ್ಮರಣೆ ಮಾಡೋದರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಾಗಬಹುದು. ಕೆಲವು ಅನಿರೀಕ್ಷಿತವಾಗಿರ್ತಕ್ಕಂಥ ಬದಲಾವಣೆಗಳು ಕೂಡ ಇವತ್ತಿನ ದಿವಸ ನಿಮ್ಮ ಬದುಕಿನಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಕುಟುಂಬದಲ್ಲಿದ್ದಂಥ ವೈಮನಸ್ಸುಗಳು ಕೂಡ ಇವತ್ತಿನ ದಿವಸ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ನೀವು ನಾರಾಯಣನ ಯುಕ್ತವಾಗಿ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರಯುಕ್ತವಾಗಿ ಓಂ ಅರುಣಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಜಪಿಸೋದ್ರಿಂದ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವಿದೇಶಿಯಾನದ ಆ ಸುಸಂದರ್ಭ ಇರತಕ್ಕಂಥದ್ದು. ಆದರೂ ಕೂಡ ಸ್ವಲ್ಪ ಶತ್ರುಗಳಿಂದ ಏನಾದರೂ ನಿಮ್ಮ ಮೇಲೆ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಹಿಸಿ. ರಾಜಸಮಾನರಾಗಿರ್ತಕ್ಕಂಥವ್ರಿಗೆ ಯಶಸ್ಸು ಸಿಗ್ತಕ್ಕಂಥದ್ದಾಗಿರುತ್ತೆ. ನಿರುದ್ಯೋಗಿಗಳಿಗೆ ಇವತ್ತಿನ ದಿವಸ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯತ್ನದಲ್ಲಿ ಮಿಥುನ ರಾಶಿಯವರಿಗೆ ಖಂಡಿತವಾಗಿರ್ತಕ್ಕಂತಹ ಶುಭ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ನೀವು ಓಂ ಅಚ್ಯುತಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಾಲ್ಯದ ಗೆಳೆಯರು ಇವತ್ತಿನ ದಿವಸ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳಿಂದ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸುಖ ಸಂಪತ್ತಾದಿಗಳು ಯಾವುದೋ ವಿಚಾರದಲ್ಲಿ ವಿನಿಮಯತೆ ಇರತಕ್ಕಂಥದ್ದಾಗಿರುತ್ತೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಇವತ್ತಿನ ದಿವಸ ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಹೋಗ್ತಕ್ಕಂಥದ್ದಾಗಿರುತ್ತೆ. ದೇವಾಲಯಗಳ ಪ್ರದಕ್ಷಿಣೆ ಅಥವಾ ದೇವಾಲಯಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಕಟಕ ರಾಶಿಯವರು ಓಂ ಈಶಾನಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಸ್ಮರಣೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಗ್ರಹದೋಷ ಇರುತ್ತಾ ಅಥವಾ ಗ್ರಹದೋಷಗಳು ಇದ್ದಾಗ ಜೀವನದ ಯಾವ ಕ್ಷೇತ್ರದ ಮೇಲೆ ಪ್ರಭಾವ ಬೀರುತ್ತೆ ಗುರುಗಳೇ? ಗ್ರಹ ಅಂತಕ್ಕಂಥದ್ದು ನಾನು ಆಗಲೇ ಹೇಳಿದೆ, ರಾಹು ನಮಗೆ ಸರ್ಪವನ್ನು ಸೂಚನೆ ಮಾಡುತ್ತೆ. ಈಗ ಸೂರ್ಯ ಅಂತಕ್ಕಂಥದ್ದು ನಾರಾಯಣನನ್ನು ಸೂಚನೆ ಮಾಡಿದ್ರೆ, ಸೂರ್ಯಗ್ರಹ ನಮಗೆಲ್ಲ ಕೂಡ ಆತ್ಮಕಾರಕನಾಗಿರ್ತಕ್ಕಂಥವನು, ಆರೋಗ್ಯ ಪ್ರದಾತನು, ಬದುಕಿನ ಎಲ್ಲವನ್ನು ಅವನ ಮೇಲೆ ನಿರ್ಧಾರವಾಗ್ತಕ್ಕಂಥದ್ದಾಗುತ್ತೆ. ಸೂರ್ಯನ ಮೇಲೆ ಸಮಸ್ಯೆ ಬಂದಿದೆ ಅಂತ ಇಟ್ಕೊಳ್ಳಿ, ಇದು ಪಿತೃಗಳಿಂದ ಬರ್ತಕ್ಕಂಥದ್ದಾಗುತ್ತೆ. ಅಂದರೆ ಸೂರ್ಯನ ಪಿತೃಕಾರಕನ ಆಗ್ತಾನೆ. ಈ ರಾಹು ಬಂದ ಅಂತ ಇಟ್ಕೊಳ್ಳಿ, ಅದು ಸರ್ಪ ಸಂಬಂಧಿತವಾದದ್ದು ಬರುತ್ತೆ. ಈ ಪಿತೃಕಾರ್ಯಗಳು ಬಂದಾಗ ಮದುವೆ ವಿಳಂಬ ಆಗುತ್ತೆ, ಮಕ್ಕಳಾಗಲ್ಲ, ಸರಿಯಾದ ಸುಸಂದರ್ಭಕ್ಕೆ ಸಮಯಕ್ಕೆ ಸರಿಯಾಗಿ ಮಕ್ಕಳಾಗದೇ ಇರತಕ್ಕಂಥದ್ದು, ಆದ ಮಕ್ಕಳು ಸರಿಯಾದ ವ್ಯವಸ್ಥೆಯಲ್ಲಿ ಬೆಳೆದೇ ಇರತಕ್ಕಂಥದ್ದು, ಇದೆಲ್ಲ ಕೂಡ ಸೂರ್ಯನಿಂದ ಬರ್ತಕ್ಕಂಥದ್ದಾಗುತ್ತೆ. ರಾಹುವಿನಿಂದ ಬಂದದ್ದೇನಪ್ಪ ಅಂದರೆ, ಮೊದಲನೇದಾಗಿ ದುಡ್ಡು ಕಳ್ಕೊಳ್ತಾನೆ ಇರ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟು ದುಡಿದ್ರೂ ಕೂಡ ಕಳಿತಾನೇ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಅದಾದ ನಂತರ ಶನಿ ಬಂದ ಅಂತ ಇಟ್ಕೊಳ್ಳಿ, ಎಲ್ಲ ಪ್ರಯಾಸದ ಗೆಲುವು, ಏನೇ ಪ್ರಯತ್ನ ಪಟ್ಟರೂ ಗೆಲುವನ್ನು ಇರದೇ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಈ ಪ್ರಧಾನವಾದಂಥ ದೋಷಗಳಿಗೆ ನಾವು ಅಂತಿಮಭಾಗದಲ್ಲಿ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ತಿಳಿಸೋಣ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಮೇಘನಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಘನಾ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ಬಾಗಲಕೋಟಿಂದ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಆಯ್ಕೆ ಮಾಡಿ. 9. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ನಮಸ್ಕಾರಪ್ಪ, ಹೇಗಿದ್ದೀರಾ ಗುರುಜಿ. ಅಪ್ಪ? ಏನು ಪ್ರಶ್ನೆ ನಿಮ್ಮದು? ಗುರುಜಿ, ನಂದು MBBS ಆಗಿದೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಓದ್ತಾ ಇದ್ದೆ. ಅದಕ್ಕೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದ್ದೆ. ಏನು ಚಿಂತೆ ಮಾಡುವ ಅಗತ್ಯವಿಲ್ಲಪ್ಪ. ಏನು ಮಾಡಬೇಕು, ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ. ಇಲ್ಲ ಅಂದರೆ ಹರಳಿ ಮರ ಎಲ್ಲಾದರೂ ನಿಮ್ಮ, ಯಾಕಂದರೆ ಎಲ್ಲ ಪ್ರತಿ ಹಳ್ಳಿಯಲ್ಲೂ ಕೂಡ ಹರಳಿ ಮರ ಇರುತ್ತೆ. ಸಾಯಂಕಾಲ, ಭಾನುವಾರದ ಸಾಯಂಕಾಲ 4:30ಯಿಂದ 6 ಗಂಟೆ ತನಕ ರಾಹುಕಾಲ ಇರುತ್ತೆ, ಗೊತ್ತಲ್ವಾ? ಭಾನುವಾರ ಸಾಯಂಕಾಲ 4:30ಯಿಂದ 6 ಗಂಟೆ ತನಕ ರಾಹುಕಾಲ ಇರುತ್ತೆ. ಈ ನಿಮ್ಮ ಹುಟ್ಟಿದ ದಿನ ಅಥವಾ ಹುಟ್ಟಿದ ನಕ್ಷತ್ರ, ಇಲ್ಲ ಅಂದರೆ ಭಾನುವಾರ, ಈ 3 ದಿನಗಳನ್ನು ಆರಿಸ್ಕೊಳ್ಳಿ. ಹುಟ್ಟಿದ ದಿನ, ಹುಟ್ಟಿದ ನಕ್ಷತ್ರ, ಇಲ್ಲ ಅಂದರೆ ಯಾವುದೇ ಸಂದರ್ಭದಲ್ಲಿ ನೀವು ಮಾಡಿದ್ರೂ ಕೂಡ ರಾಹುಕಾಲದಲ್ಲೇ ಮಾಡಬೇಕು. ಈಗ ಸೋಮವಾರ ಹುಟ್ಟಿದಿರಾ ಅಂತ ಇಟ್ಕೊಳ್ಳೋಣ, ಬೆಳಗ್ಗೆ 7:30ಯಿಂದ 9 ಗಂಟೆ ರಾಹುಕಾಲ ಇರುತ್ತೆ. ಮಂಗಳವಾರ ಹುಟ್ಟಿದರೆ 3 ರಿಂದ 4:30 ರಾಹುಕಾಲ ಇರುತ್ತೆ. ಹೀಗೆ ಯಾವುದೋ ನಿಮಗೆ ಗೊತ್ತಿಲ್ಲ ಅಂದಿದ್ದಾಗ ಕೇವಲ ಭಾನುವಾರ ಮಾತ್ರ ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಭಾನುವಾರ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಓಂ ನಮೋ ಭಗವತೆ ಆಂಜನೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಕನಿಷ್ಠ ಒಂದು 28 ನಿಮಿಷಗಳ ಕಾಲ, ಯಾವುದೇ ಸಂಖ್ಯೆಯ ನೀವೇನೋ ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕಂತಕ್ಕಂಥದ್ದಿಲ್ಲ, 28 ನಿಮಿಷಗಳ ಕಾಲ ಅರಳಿ ಮರದ ಬುಡದಲ್ಲಿ ಕೂತ್ಕೊಂಡು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಬದುಕಿನಲ್ಲಿ ಕೌತುಕವಾದಂಥ ಒಂದು ವಿಶೇಷವಾದದ್ದನ್ನು ಕಾಣ್ತಕ್ಕಂಥವ್ರು ಆಗ್ತೀರಾ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಮೇಘನ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ರಾಶಿ ಭವಿಷ್ಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಕಟಕ ರಾಶಿ ಆಗದೆ ಮುಂದಿನ ರಾಶಿ ಭವಿಷ್ಯವನ್ನು ತಿಳಿಸ್ತಾ ಹೋಗಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಅಧಿಕಾರಯುಕ್ತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಕಂಟಕ ಬರ್ತಕ್ಕಂಥದ್ದಾಗಿರುತ್ತೆ. ಯಾವುದೋ ಏನೋ ಕೆಲಸಕ್ಕೆ ಮುನ್ನಡೆದಿರ್ತೀರಾ, ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸುವಂಥದ್ದಾಗಿರುತ್ತೆ. ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ಓಂ ವಾಸುದೇವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅನುಮಾನಾಸ್ಪದವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಮೋಸ ಹೋಗುವ ಸಂಭವ ಇರತಕ್ಕಂಥದ್ದಾಗಿರುತ್ತೆ. ಅರಣ್ಯಾಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮುತ್ತರತ್ನ ವ್ಯಾಪಾರಾದಿಗಳಿಗೆ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ಓಂ ಋಷಿಕೇಶಾಯ ನಮಃ ಅಂತಕ್ಕಂಥ ಮಂತ್ರದ ಉಚ್ಚಾರವನ್ನು ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಯಾಣದಲ್ಲಿ ವಂಚನೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಕಿವಿಗೆ ಸಂಬಂಧಪಟ್ಟ ಹಾಗೆ ನೋವು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ನೆರಹೊರೆಯವರೊಂದಿಗೆ ಸ್ವಲ್ಪ ಮನಸ್ತಾಪಗಳು ಕೂಡ ಇವತ್ತಿನ ದಿವಸ ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ತುಲಾರಾಶಿಯವರು ಇವತ್ತಿನ ದಿವಸ ಓಂ ಜಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಚಿಕ್ಕಪ್ಪ ಮಾವಂದಿರ ಮಕ್ಕಳೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನೀವೇನೋ ಉಪಕಾರವನ್ನು ಮಾಡಲಿಕ್ಕೆ ಹೋಗಿರ್ತೀರ, ಅದು ಯಾವುದೋ ಬೇರೆ ರೀತಿಯಲ್ಲಿ ನಿಮ್ಮ ಮೇಲೆ ಅಪವಾದಗಳು ಬರ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ಸ್ನೇಹಿತರೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ವೈಮನಸ್ಸುಗಳು ಕೂಡ ಬರಬಹುದಾಗಿರ್ತಕ್ಕಂಥದ್ದು. ಕೌಟುಂಬಿಕ ಜೀವನದಲ್ಲೂ ಕೂಡ ಸ್ವಲ್ಪ ಇವತ್ತಿನ ದಿವಸ ಯಾವುದೋ ವಿಚಾರಾದಿಗಳಲ್ಲಿ ಸ್ವಲ್ಪ ಮನಸ್ಸಿಗೆ ನೋವುಂಟಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವೆಲ್ಲ ಈ ಸಮಸ್ಯೆಗಳಿಂದ ಪೀಡಿತರಾಗಿದ್ದಂಥವರು ವಿಶೇಷವಾಗಿ ಓಂ ಸುಶೇಷಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ವೀಕ್ಷಕರಿಗಾಗಿ ತಿಳಿಸಿಕೊಡಿ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಏನಂದರೆ ಜೂಜಾಟ ಅಂತಕ್ಕಂಥದ್ರಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ದಯವಿಟ್ಟು ಅದರೊಟ್ಟಿಗೆ ದೂರ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಅಶಾಂತಿ ಇರತಕ್ಕಂಥದ್ದಾಗಿರುತ್ತೆ. ಮಿತ್ರರೊಂದಿಗೆ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಓಂ ಬ್ರಹ್ಮದೇವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಕುಟುಂಬದಲ್ಲಿ ಸ್ವಲ್ಪ, ಯಾಕಂದರೆ ಅಣ್ಣ ತಮ್ಮಂದರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದು, ಪ್ರೇಮ ವಿವಾಹದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಯಾವುದಾದ್ರೂ ಅಡಚಣೆ ಆಗ್ತಕ್ಕಂಥ ಸಂಭವ ಇರತಕ್ಕಂಥದ್ದಾಗಿರೋದ್ರಿಂದ ಓಂ ಓಜಸ್ಕರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಮಕರ ರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಿತ್ರರೊಂದಿಗೆ ಉತ್ತಮ ಸಂಬಂಧ ಬೆಳೆಸ್ಕೊಳ್ತೀರಾ. ವೈದ್ಯರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶತ್ರುಗಳೊಟ್ಟಿಗೂ ಕೂಡ ಇವತ್ತಿನ ದಿವಸ ಜಯವನ್ನು ಸಾಧಿಸುವಂಥ ಸುಸಂದರ್ಭ. ಹಾಗಾಗಿ ಓಂ ಜೈನೇ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣಬಹುದು. ಮುಂದಿನ ರಾಶಿ ಕೊನೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿಚ್ಛೇದನ ಸಂಬಂಧಿತವಾದಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಏನೋ ನೀವು ಸಹಗಮನವನ್ನು ಮಾಡಿದಾಗ ಏನೋ ಸರಿಯಾದ ರೀತಿಯಲ್ಲಿ ಅದು ವ್ಯವಸ್ಥೆ ಕಾಣದೇ ಇರತಕ್ಕಂಥದ್ದಾಗಿರುತ್ತೆ. ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಏನೋ ಹಣದ ಬಗ್ಗೆ ಸ್ವಲ್ಪ ಅವಮಾನ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವ್ಯವಹಾರಗಳಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು. ಅಚಿಂತ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಉಚ್ಚಾರ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸರಿ ಗುರುಜಿ, ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.